ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ 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 ತಂದಿದ್ರೆ ಅದು ಉಲ್ಲಂಘನೆ ಮಾಡುತ್ತೆ. ಆ ಬಿಲ್ಲಲ್ಲಿ 2020ರಲ್ಲಿ ರೂಲ್ ತಂದಿದ್ರೆ ಅದು ಉಲ್ಲಂಘನೆ ಆಗುತ್ತೆ. ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಉಲ್ಲಂಘನೆ ಆಗುತ್ತೆ. ಮಾನ್ಯ ಮೋದಿ ಸರ್ಕಾರ ತರಾತುರಿಯಲ್ಲಿ ಸಮುದಾಯದ ಬದಲಾವಣೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಬಿಲ್ ತರೋದಲ್ಲ, ಈ ಸಮುದಾಯದ ಜೊತೆಗೆ ಚರ್ಚೆ ಮಾಡಿ ನಮ್ಗೆ ಏನ್ ಬೇಕಾಗಿದೆ ಅನ್ನೋದು ನೀವು ಚರ್ಚೆ ಮಾಡಿ. ನಮಗ್ ಬೇಕಾಗಿರೋದು ಶಿಕ್ಷಣದ ಹಕ್ಕು, ನಮಗ್ ಬೇಕಾಗಿರೋದು ಆರೋಗ್ಯದ ಹಕ್ಕು, ನಮಗ್ ಬೇಕಾಗಿರೋದು ಬದುಕುವ ಹಕ್ಕು. ಈ ಬಿಲ್ಲು ಸಂಪೂರ್ಣ ಟ್ರಾನ್ಸ್ಮೆಂಟ್ ಸಮುದಾಯವನ್ನ ಹೊರಗಿಡ್ತಾರೆ. ಕಲ್ಚರಲ್ ಐಡೆಂಟಿಟಿ ಹುಜ್ರಾ, ಜೋಗಪ್ಪ, ಜೋಗ್ತಿ, ಅರ್ವಾನಿ ಅಂತೇಳಿ ಹೇಳ್ತಾರೆ. ಕಲ್ಚರಲ್ ಐಡೆಂಟಿಟಿ 1000 ಇದಾವೆ. ಆ 1000 ಐಡೆಂಟಿಟಿ ಇದ್ರಾಗ ಸೇರ್ಸಕ್ಕಾಗತ್ತ ಬಿಲ್ಲಲ್ಲಿ? ಆಗಲ್ಲ. ಒಂದು ಇದು ಅವೈಜ್ಞಾನಿಕ ಬಿಲ್ ಅಂತಾನೆ ಹೇಳ್ಬೋದು, ಮತ್ತೆ ಮನೋವ್ಯವಸ್ಥಿತ ಬಿಲ್ ಅಂತ ಹೇಳ್ಬೋದು. ಹೇಗೆ ಮನು ಬಿಲ್ ಒಂದು ಕಾನೂನು ಇತ್ತು ಸಂವಿಧಾನದ ಆಚೆಗೆ, ಆ ಕಾನೂನು ಸಹ ಸೇಮ್ ಇದೇ ರೀತಿ ಇತ್ತು. ಮಹಿಳೆಯರಿಗೆ ಆ ಹಕ್ಕು ಕೊಡಬೇಕು, ಈ ಹಕ್ಕು ಕೊಡಬೇಕು. ಮತ್ತೆ ಟ್ರಾನ್ಸ್ಜೆಂಡರ್ ಸಮುದಾಯವನ್ನ ಗುರುತಿಸ್ಬೇಕಾದ್ರೆ, ಇದೇ ಅರ್ವಾನಿ ಹಿಜ್ರಾ ಬಿಲ್ ಅಲ್ಲಿ ಗುರುತಿಸ್ಬೇಕಾದ್ರೆ ವೈದ್ಯಕೀಯ ಮಂಡಳಿ ಮುಂದೆ ಹೋಗಿ ನಿಂದಿರ್ಬೇಕು, ಸ್ಕ್ರೀನಿಂಗ್ ಆಗ್ಬೇಕು. ಯಾವ ಆಧಾರದಲ್ಲಿ, ಯಾವ ಹಿನ್ನೆಲೆಯಲ್ಲಿ ಸ್ಕ್ರೀನಿಂಗ್ ಅನ್ನ ಮಾಡ್ತಾ ಹೋಗ್ತೀರಾ? ನನ್ನ ಖಾಸಗಿತನದ ಹಕ್ಕನ್ನ ನೀವು ಯಾವಾಗ ಕೇಳ್ತಾ ಹೋಗ್ತೀರಾ? ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಹಾಗಿದ್ರೆ ನನಗೆ ಡೌಟ್ ಇದೆ, ನಿಮ್ಮ ಜೆಂಡರ್ ಅಂದಾಗ ನೀವು ಡಾಕ್ಟರ್ ಹತ್ರ ಸ್ಕ್ರೀನಿಂಗ್ ಆಗ್ತೀರಾ? ನೀವು ಪ್ರೂವ್ ಮಾಡ್ತೀರಾ ನಾವು ಗಂಡಸರು ಅಂತ ಹೇಳಿ ಪ್ರೂವ್ ಮಾಡ್ಕೊಳಕ್ ಆಗತ್ತಾ? ಇದು ಜೆಂಡರ್ ಅನ್ನೋದು ಸಂಪೂರ್ಣ ವ್ಯಕ್ತಿಗತವಾಗಿ ಬಿಟ್ಟಂತ ವಿಚಾರ. ನಾನು ನಿಮ್ಮ ಜೆಂಡರ್ ಅನ್ನ ಪ್ರಶ್ನೆ ಮಾಡಲ್ಲ, ನನ್ನ ಹಕ್ಕಲ್ಲ. ನನ್ನ ಜೆಂಡರ್ ಅನ್ನ ನೀವು ಪ್ರಶ್ನೆ ಮಾಡಿದಾಗ ನನ್ನ ಕೇಳುವ ಹಕ್ಕಿದೆ. ನಿಮ್ಮನ್ನಲ್ಲಿ ಚೇರಲ್ಲಿ ಕುಂದಿರಿಸಿದೀನಿ, ತಕ್ಷಣ ಈ ಬಿಲ್ ಅನ್ನ ರದ್ದುಗೊಳಿಸಬೇಕು. ನಿನ್ನೆ ತಾರತಮ್ಯವಾಗಿ ನಿನ್ನೆ ಲೋಕಸಭಾದಲ್ಲಿ ಸಾಯಂಕಾಲ 6 ಗಂಟೆಗೆ ಏನು ಪಾಸ್ ಮಾಡಿದ್ದೀರಾ? ವಿರೋಧ ಪಕ್ಷಗಳ ವಿರೋಧದ ಮಧ್ಯೆಯೂ ಸಹ ಇದನ್ನ ಬಿಲ್ ಪಾಸ್ ಮಾಡಿದ್ದೀರಾ. ರಾಜ್ಯಸಭಾ ಮೆಂಬರ್ಗಳು ದಯವಿಟ್ಟು ಈ ಬಿಲ್ ಅನ್ನ ತಿರಸ್ಕರಿಸಿ ವಾಪಸ್ ಕಳಿಸ್ಬೇಕು, ವಾಪಸ್ ಚರ್ಚೆಗೆ ಒಳಪಡಬೇಕು. ಸಮುದಾಯದ ಪರವಾಗಿ ಬಿಲ್ಗಳು ಬರಬೇಕು. ಹಲವಾರು ಕಾನೂನುಗಳು ಈ ಸಮುದಾಯದ ವಿರೋಧವಾಗಿ ಇರೋದ್ರಿಂದ ಬಿಲ್ ಅನ್ನ ಸಂಪೂರ್ಣ ರದ್ದು ಮಾಡಿ ಹೊಸ ಬಿಲ್ ತರಬೇಕಾದ್ರೆ ನಾವು ನಿಮ್ ಜೊತೆಗೆಲ್ಲ ನಿಲ್ತೀವಿ. ನಮ್ಗೇನ್ ಬೇಕಂತ ನಾವು ಹೇಳ್ತೀವಿ, ಅದನ್ನ ಬದಲಾವಣೆ ಮಾಡಿ. ನಾವು ಸಂವಿಧಾನದ ಆಶಯ ಬಿಟ್ಟೇನು ಕೇಳ್ತಾ ಇಲ್ಲ, ನಿಮ್ಮನ್ನ ನಮ್ಮ ಬದುಕುವ ಮೂಲ ಹಕ್ಕನ್ನ ಕೇಳ್ತಾ ಇದೀವಿ. ವ್ಯವಸ್ಥೆಯಲ್ಲಿ ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸಮುದಾಯದ ಜೊತೆ ಚರ್ಚೆ ಮಾಡಿ ಬಿಲ್ ಮಾಡಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಇಲ್ಲ ಸರ್. ಅದನ್ನ ಕೇಂದ್ರದ ಎಂಪಿಗಳು ಮತ್ತೆ ನಮ್ಮ ಮತಕ್ಷೇತ್ರದ ಎಂಪಿಗಳು, ಪಾರ್ಲಿಮೆಂಟ್ ಮೆಂಬರ್ಗಳ ಆನ್ಸರ್ ಮಾಡ್ಬೇಕು. ನಾವು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ. ಮತ್ತೆ ನ್ಯಾಷನಲ್ ಲೆವೆಲ್ ಸಮಿತಿಗಳಿದೆ, ಅದ್ರಾಗ ಎಲ್ಲ ಐಡೆಂಟಿಟಿ ಟ್ರಾನ್ಸ್ಜೆಂಡರ್ ಇದ್ದಾರೆ. ಅವ್ರಿಗೂ ಸಹ ಬಿಲ್ ಬರೋದು ಗೊತ್ತಿಲ್ಲ. ಅವರು ಸಹ ಪತ್ರಗಳನ್ನು ಬರೆದಿದ್ದಾರೆ. ವೈದ್ಯರ ತಂಡ, MBBS ಕಲ್ತಂತ ಸರ್ಜನ್ಗಳು, ವೈದ್ಯರ ತಂಡನೂ ಸಹ ಒಂದು ಪತ್ರ ಬರೆದಿದೆ ಕೇಂದ್ರಕ್ಕೆ. ಇದು ತುಂಬಾ ಮನುವಾದದ ಬಿಲ್ಲು, ದಯವಿಟ್ಟು ಈ ಬಿಲ್ನ ಹಿಂದಕ್ಕೆ ತಗೊಳ್ಳಿ ಮೋದಿ ಸರ್ಕಾರಕ್ಕೆ ಅಂತ. ನಾವು ಯಾವ ರೀತಿ ವೈದ್ಯರು ಜೆಂಡರ್ ಅನ್ನ ತೀರ್ಮಾನ ಮಾಡಕ್ ಹೋಗ್ತೀವಿ? ಈ ಜೆಂಡರ್ ಬಗ್ಗೆ ಕ್ಲಾರಿಟಿ ಇಲ್ಲ. ಎಷ್ಟು ದಿನ ಈಗ 13ರಿಂದ ಒಂದು 10-15 ದಿನ ಈ ಚರ್ಚೆ ದೇಶದಂತ ಹೋರಾಟ ನಡೀತಾ ಇದ್ದಾವೆ. ಸಂಖ್ಯೆ ಆಕ್ಚುಲಿ ಹೊರಗ ಆ ರೀತಿ ಐಡೆಂಟಿಟಿ ನೋಡಕ್ ಹೋದ್ರೆ ಕರ್ನಾಟಕದಲ್ಲಿ ಒಂದು 3-4 ಲಕ್ಷ ಜನ ಇದ್ದೀವಿ. ಎಲ್ಲರೂ ಮುಕ್ತವಾಗಿ ಗುರುತಿಸ್ಕೊಂಡು ಹೊರಗೆ ಬರಕ್ ಆಗ್ತಾ ಇಲ್ಲ. ಹೊರಗೆ ಬಂದ್ರೆ ಸಾಮಾಜಿಕವಾಗಿ ಇರುವಂತ ಕಳಂಕಗಳು, ಸ್ಟಿಗ್ಮಾಗಳು, ಮತ್ತೆ ಬಹಿಷ್ಕಾರಗಳು, ಇದ್ರ ಮಧ್ಯೆ ಬಂದು ಡಿಗ್ನಿಟಿ ಲೈಫ್ ಲೀಡ್ ಮಾಡಕ್ ಆಗ್ತಾ ಇಲ್ಲ ಅಂತ ಎಷ್ಟೋ ಗೌಪ್ಯವಾಗಿದ್ದಂತ ಟ್ರಾನ್ಸ್ಜೆಂಡರ್ ಸಮುದಾಯದವರು ಇದ್ದಾರೆ. ನಾನು ಬದುಕಲೇಬೇಕು ಅಂತೇಳಿ ಹೊರಗೆ ಬಂದಂತ, ಕುಟುಂಬವನ್ನ ತೊರೆದು ಬಂದಂತ ಜೋಗಪ್ಪ, ಜೋಗ್ತೇಶ್ ಇರ್ಬೋದು, ಪ್ಯಾಂಟ್ ಸೆಟ್ ಅಲ್ಲಿ ಇರೋರು ಎಲ್ಲ ಕುಟುಂಬವನ್ನ ತೊರೆದು ನಿಮ್ಗೆ ನೋಡ್ಬೋದು. ಅವಕಾಶ ಭಿಕ್ಷಾಟನೆ ಸೆಕ್ಸ್ ವರ್ಕ್. ನಾವು ಅದನ್ನ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ವಿ. ಯಾವ ರೀತಿ ಬದಲಾವಣೆ? ಮನೆಗಳನ್ನ ಕೊಡಿ, ಉದ್ಯೋಗವನ್ನ ಕೊಡಿ, ಭೂಮಿಯನ್ನ ಕೊಡಿ. ಇದನ್ನ ಮಾಡೋದ್ ಬಿಟ್ಟು ಇವ್ರನ್ನ ಇನ್ನೂ ಒಂದು ವ್ಯವಸ್ಥಿತವಾಗಿ ಕೊಲ್ಲಲ್ಪಡ್ತಾ ಇದ್ದೀರಲ್ಲ. ಮೋದಿ ಸರ್ಕಾರಕ್ಕೆ ನಾವು ವಿನಂತಿಸ್ತಾ ಇದ್ದೀವಿ, ಕಾಮ್ ಕಿ ಬಾತ್ ಕರೋ, ಮನ್ ಕಿ ಬಾತ್ ಚೋಡ್ದು. ಸಂಪೂರ್ಣ ವಾಪಸ್. ಸಾಕಷ್ಟು ದೇಶದಂತ ಕೋಟ್ಯಾಂತರ ಜನ ಇದ್ದೀವಿ. ಒಪ್ಕೊಂಡು ಏನಾದ್ರು ಮುಂದೆ ಬಂದ್ರೆ 150 ಕೋಟಿಯಲ್ಲಿ, 140 ಕೋಟಿಯಲ್ಲಿ 20 ಕೋಟಿ ನಾವು ಆಗ್ಬೋದು. ಅಷ್ಟು ಜನಕ್ಕೆ. ಮತ್ತೆ ಇದು ಸಂಪೂರ್ಣ ಸಂವಿಧಾನದ ವಿರೋಧಿ ಬಿಲ್ಲು. ಇಲ್ಲಿ ಮಹಿಳೆಯರಾಗಿರ್ಬೋದು, ದಲಿತ ಸಂಘಟನೆಗಳು, ಪ್ರಗತಿಪರ ಗುಂಪುಗಳು, ಎಲ್ಲರ ಚಿಂತಕರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಇವತ್ತು ನಾವು ಪ್ರತಿಭಟನೆ ಮಾಡಿ ಆ ಬಿಲ್ ಅನ್ನ ಸುಡ್ತಾ ಇದ್ದೀವಿ. ಮನುವಾದದ ಬಿಲ್ಲು ಬೇಕಾಗಿಲ್ಲ. ಸಂವಿಧಾನದ ಆಶಯಗಳು ಬಿಲ್ಗಳು ನಮ್ಗೆ ಬರಬೇಕಾಗುತ್ತೆ. ಚರ್ಚೆ ಮಾಡಿ ಬಿಲ್ಗಳನ್ನ ತಗೊಂಡ್ಬನ್ನಿ. ನಿಮ್ ಸರ್ಕಾರ ಜೊತೆ ಹೇಳುತ್ತೆ. ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಷ್ಟ್ರಪತಿಗಳಿಗೆ ಮತ್ತೆ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸಚಿವರಿಗೆ ಮನವಿ ಕೊಟ್ಟು ಅದನ್ನ ಪರಿಗಣಿಸಿ ಅಂತೇಳಿ ಒತ್ತಾಯಿಸ್ತಾರೆ. ನನ್ನ ಹೆಸರು ಮಲ್ಲು ಕುಂಬಾರ್, ಲೈಂಗಿಕ ಅಲ್ಪಸಂಖ್ಯಾತರ ಹೋರಾಟಗಾರರು ಮತ್ತೆ ಸಾಮಾಜಿಕ ಹೋರಾಟ. ಎಲ್ರಿಗೂ ನಮಸ್ಕಾರ. ನಾನು ಸಪ್ನಾ ಬಿಜಾಪುರ್ ಅಂತೇಳಿ. ಇದೇನು ಟ್ರಾನ್ಸ್ಜೆಂಡರ್ ಆಕ್ಟ್ ಇದೆಯಲ್ಲ, ಇದು ಇದೇನಿದೆಯಲ್ಲ, ಹೊಸ ಕಾನೂನುಗಳನ್ನ ಜಾರಿ ತರ್ತಾ ಇದಾರಲ್ಲ, ಇದೆಲ್ಲ ಬಂದ್ ಮಾಡ್ರಿ. ಒಂದಾದ್ರೂ ನಾವು ಎಷ್ಟು ಪ್ರಾಬ್ಲಮ್ ದಿಂತ್ರ ನಾವು 1-2 ರೂಪಾಯಿ ರೋಡ್ ಮ್ಯಾಗ ನಿಂತು ಭಿಕ್ಷೆ ಬೇಡಿ ಎಲ್ಲಾರ್ದು ನಾವು ಪ್ರಾಬ್ಲಮ್ಗಳನ್ನ ನಮ್ಮ ಮೈ ಮೇಲೆ ತಗೊಂಡು ನಾವು ಇಷ್ಟೆಲ್ಲ ಪ್ರಾಬ್ಲಮ್ ನಿಂತ್ರ ನಾವು ಎಲ್ಲರಿಗೂ ನಾವು ಫೇಸ್ ಮಾಡ್ತೀವಿ ಅಂದ ಬಳಕ ಇದನ್ನೂ ಒಂದು ಹೊಸ ಕಾನೂನುಗಳು ತರಬೇಡ್ರಿ ಪ್ಲೀಸ್. ಅದ್ರ ಸಲುವಾಗಿ ನಾವು ಇದೆಲ್ಲ ಹೋರಾಟ ಮಾಡತ್ತೀವಿ. ಇದು ನಿಲ್ಲಿಸ್ಬೇಕು ಈ ಕಾನೂನು. ಇದೇನ್ ಜಾರಿಗೆ ಆಗ್ತೈತಲ್ಲ, ಇದ್ರಲಿಂತ ನಮ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗತೈತಿ.
ಅದಕ್ಕೋಸ್ಕರ ಇದನ್ನ ನಿಲ್ಲಿಸಬೇಕು. 100% ಇದಕ್ಕೆ ನ್ಯಾಯ ನಮ್ಗೆ ಸಿಗ್ಲೇಬೇಕು. ಇದು ಎಲ್ಲಿವರೆಗೆ ನಿಲ್ಲಲ್ಲ, ನಾವು ಅಲ್ಲಿವರೆಗೂ ನಾವು ಹೋರಾಟ ಮಾಡೋರಿ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಅಯ್ಯಯ್ಯೋ 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 ಅಯ್ಯಯ್ಯೋ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ನಿಮ್ಮ ಮೂಲಕ ಪತ್ರವನ್ನು ಕೊಡ್ತಾ ಇದ್ದೀವಿ, ದಯವಿಟ್ಟು ತಲುಪಿಸಿ ಬಿಲ್ಲನ್ನು ವಾಪಸ್ ತಗೋಬೇಕಂತೇಳಿ ಎಲ್ಲ ಕ್ಷೇತ್ರದಲ್ಲಿ ಸಮುದಾಯದ ಹೋರಾಟ ನಡೀತಾ ಇದ್ದಾವೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಿ ಅಲ್ಲಿ ಮುಗಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ಜಿಲ್ಲಾಡಳಿತಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. पीछे हो भाई हाथ आ रहा तुम्हारा ಮತ್ತೊಂದ್ಸಲ ನಾವು ಈಗ ಸ್ಟ್ರೈಕ್ ಮಾಡ್ಕೊಂಡು ಬರ್ಲಾರ್ದಂಗೆ ಮಾಡ್ಕೊಂಡು ಆಯ್ತಪ್ಪ. ನೋಡ್ಕೊರಿ, ಈ ತರ ಆಯ್ತಂದ್ರೆ ನಾವು ಮತ್ತೆ ಹೆಚ್ಚಿನ ಹೋರಾಟ ಮಾಡ್ತೀವಿ. ತಯಾರದೀವ್ರಿ. ಜೈ ಭೀಮ್ 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 ಜೈ ಭೀಮ್. ಒಂದೇ ನಿಮಿಷ.